ಕಾರ್ಯಕ್ರಮ ಒಂದು 1:30 ಇಂದ 2 ಗಂಟೆ ಒಳಗೆ ನನಗೆ ಎಮರ್ಜೆನ್ಸಿ ನಂಜಿದ್ದು ರೌಂಡ್ ಆಗ್ತದೆ. ದರ್ಶನ ಮಾಡಿ ಭಾಳ ಮಾಧ್ಯಮದಲ್ಲಿ ನೋಡ್ತಾ ಇದ್ದೇನೆ. ತಮ್ಮ ಹೇಳಿಕೆ, ಮೊದಲ ಹೇಳಿಕೆ, ಅಮ್ಮನ ಹೇಳಿಕೆ, ಮಗನ್ ಅದು ಕರ್ಮಂದ ಇದೇ ಮಾಡಲಿಕ್ಕೆ ಧಾರ್ಮಿಕ ಮಂದಿರ ಬರ್ತೀವಿ ಬರ್ತಿದ್ದ ಟೆನ್ಷನ್ ಮಾಡ್ಕೊಂಡಿದ್ದೆ. ಅಷ್ಟು ದೂರ ಹೋಗಿದ್ದಾರೆ ಇಬ್ಬರೇ, ಯಾರು ಗೊತ್ತಿಲ್ಲ. ಹಂಗಿಲ್ಲ, ಏನ್ ಚೆನ್ನಾಗಿದೆ ಗೊತ್ತಾ. ಇಲ್ಲಿ ಫೋನ್ ಮಾಡಿದ್ದ, ಬೆಂಗಳೂರು ತರ ಗುರುತಿನವರೆಲ್ಲ ಸಿಕ್ಕಿದ್ರು. ಇಷ್ಟು ಚೆನ್ನಾಗಿ ಮಾತಾಡ್ಕೊಂಡು ನಿರ್ಣಯ ಮಾಡ್ತಿದ್ರು. ಭಾರತೀಯರು ಪ್ರವಾಸಿಗರು ತುಂಬಾ ಜನ ಇದ್ರು. ಆಚೆ ಮನೆಯವರು, ಆಚೆ ಎದುರುಗಡೆ ಈಗಲೇ ಸಂಬಂಧಿಸಿದ ಅವ್ರದ್ದು ಅಲ್ವಾ, ಇಲ್ಲಿಂದ ಅಲ್ಲಿ ಅವ್ರದ್ದು ಇದೆ. ಶ್ರೀನಗರವರೆಗೆ ನಾವೇ ಶ್ರೀನಗರದಿಂದ 2 ಪ್ಯಾಕೇಜ್, ಅದು ಕಸ್ಟಮೈಸ್ 3 ಜನ ಸಪ್ರೇಟ್. ಪಾರ್ಥಿವ ಶರೀರ ಮೇಲೆ ವೆಹಿಕಲ್ ಹಾಗಾಗಿ ಯಾವುದು ಮಾತಾಡ್ಸೋಕ್ಕಾಗಿಲ್ಲ. ಒಂದು ಸ್ಟೇಟ್ಮೆಂಟ್ ನೋಡಿದೆ ನಾನು, ಕಾಶ್ಮೀರಿ ಫೈಲ್ಸ್ ನೋಡಿ ಬೇಡ ಮೇಡಮ್ ಅವ್ರ ಮಗನ ಹೇಳಿಕೆ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ, ಕರಡು ಮಗನು ಭಾಳ ಬೇರೆ ಬೆಂಗಳೂರು ಭರತಭೂಷಣ್ ಮಗು 3 ಸುದ್ದಿನ ತಾಯಿ ಮಗುನ ಜಸ್ಟ್ ಒಂದು ಇದಕ್ಕೂ ಮಗ ಬಂದಿದ್ದು ಜಸ್ಟ್ ಅಷ್ಟೇ ಲೋಕಲ್ ಇದೆ. ಇವರೆಲ್ಲ ಅಯೋಧ್ಯೆ ಹೋಗಿ ಕೇಳ ಫುಟ್ಪಾತ್ ಆಗ್ತಾರೆ. ಟೂರಿಸಂ ಪ್ಲೇಸ್ 370 ಮೋದಿ ಅವ್ರ ತೆಗೆದಾಕಿದ ಮೇಲೆ ಬಹಳಷ್ಟು ಅಲ್ಲಿ ಪ್ರವಾಸಿಗರ ಆಕರ್ಷಣೆ ಆಗಿತ್ತು. ಆ ನೇಚರ್ ಕ್ಲಾಸಿಸ್ಕಲ್ಲಿ ಅವ್ರ ಲೈಫ್ ಲಾಂಗ್ ಈಗ ಆಗ್ಬಿಡ್ತು ಒಂದು ಕುಟುಂಬಕ್ಕೆ. ಆನಂದ ಕೇರ ಫುಟ್ಪಾತ್ ಆಗ್ತಾರೆ. ಬೋಧ ಜೀವ ಪರಿಹಾರ ಬ್ರಿಟಿಷರ ಗೋಷ್ಠಿ ಏನು ಅರಕ ಯಾತ್ರೆ ದೃಶ್ಯ ನೋಡಿ ಸ್ನೇಹಿತ ಬಂದ್ಮೇಲೆ ಒಂದು ಊರು ಬಂದು ಅವನ್ನೆಲ್ಲ ಮಾತಾಡ್ಸಿಲ್ಲ.
ಸ್ವಲ್ಪ ಸಮಾಧಾನ ತಗೊಂಡು ಇವತ್ತು ದಾಳಿ ಕಟ್ಟಿ ನಾರಾಯಣ ಬಲಿ ಅಂತ 7ನೇ ದಿವಸ 5ನೇ ದಿವಸ ಹಂಗೆ. ಆಮೇಲೆ ನಾವು ಕರ್ನಾಟಕದಲ್ಲಿ 75 ಸರ್ವಿಸ್ ಮಾಡಿದ್ರು. ರಾಜಾರಾಮ್ ಅಂತ ಹೊನ್ನಾಳಿಯಲ್ಲಿ ಒಂದು 9 ವರ್ಷ ಸರ್ವಿಸ್ ಮಾಡಿದ್ರು. ಇವರೆಲ್ಲ ವಿವೇಕಾನಂದ ನನ್ನ ಮಗಲಾಗಿದ್ದು, ಮಗನಿಗೆ 9th ತನಕ ಆಗಿತ್ತು ಅಷ್ಟೇ. ಆಮೇಲೆ ವೈಯಕ್ತಿಕ ಪರಿಹಾರ ಅಲ್ಲಿಂದ ಸೇವೆ ಮಾಡಬೇಕು. ಜೀವಕ್ಕೆ ಬೆಲೆ ಕಟ್ಟಕ್ಕಾಗ್ತಾ ತಿಳಿಸಿ ಏನಾದರೂ ನಮ್ಮ ಕೈಯಿಂದ ಭೇಟಿ ಮಾಡಿ ಇಂಥ 35 ಕಿಲೋಮೀಟರ್ ಅದಕ್ಕೋಸ್ಕರ ಮನೆ ಬಂದಿದ್ದೀವಿ. ಬೇರೆ ಆಗ್ಬಾರ್ದು. 35 ಕಿಲೋಮೀಟರ್ ದೂರದಲ್ಲಿ ನಾವು ಬಂದು ಸಾಂತ್ವನ ನಿಮಗೆಲ್ಲ ಒಂದು ಕಡೆ ಮನಸ್ಸಿಗೆ ಬರ್ತದೆ. ನಾವು ಹೇಳಿಸ್ದ್ವಿ ಎಲ್ಲ ಬಂದಿದ್ದಾರೆ ಸರ್. ಬಂದೇ ಬಂತು, ಲೇಟ್ ಆಯ್ತು ಅಷ್ಟೇ. ಭೇಟಿ ಮಾಡಿ ನಾನು ನನ್ನ ಕೈಯಿಂದ ಮಗನ ಶಿಕ್ಷಣಕ್ಕೆ ನಾನು ವೈದ್ಯಕೀಯ ಸಹಾಯ ಮಾಡ್ತೇನೆ. ಭಗವಂತ ಆ ದುಃಖವನ್ನು ಪುಸ್ತಕದ ಶಕ್ತಿ ಕೊಡುತ್ತಾರೆ. ಮಾಧ್ಯಮದಲ್ಲಿ ನೋಡ್ತಾ ಇರ್ತಾರೆ, ನಾನು ನೋಡಿ ದೃಶ್ಯ ನೋಡ್ತಾ ಇರ್ತೀನಿ. ಮಾಡ್ಕೊಂಬರಕ್ಕೆ ಅಂತ ಒಂದು ದುಃಖ ತಂದ್ಕೊಂಡಾಗ ಫ್ಯಾಮಿಲಿ ಒಟ್ಟಿಗೆ ಹೋಗಿ ಅದು ಬರುವಾಗ ಬಾಕ್ಸ್ನಲ್ಲಿ ಬಂದಾಗ ದುಃಖ. ಮನೆಗೂ ನಮ್ಮ ಮಗನ ಕರ್ಕೊಂಡು ಆ ದೃಶ್ಯಗಳು ನೋಡ್ತಾ ಇರ್ತೀನಿ. ಯಾವ ಶಕ್ತಿಗಳು ಯಾರಿಗೂ ಬರಬಾರ್ದು. ಸಂತ ತಮ್ಮಿಗೂ ಕುಟುಂಬಕ್ಕೆ ಇನ್ನು ಹಿಂದೆನೇ ಇದ್ದಿದ್ದು ಮಾಸ್ದಲ್ಲೇ ಇತ್ತು. ಹಾಗೆ ನಾವು ಓಡಾಡಿದ್ದಕ್ಕೆ ಪಾಪ ಇಷ್ಟ ಆದರೂ ಧೈರ್ಯ. ನಮ್ಮ ಹಳ್ಳಿಯವ್ರಿಗೆ ನಾವು ಅದೆಲ್ಲ ನೋಡೇ ಇಲ್ಲಲ್ಲ ಸರ್. ಇವು ಏನು ಮಾಡ್ಕೊಂಡು ಹೋಯ್ತು ಅಂತ ಭಯ ಭಯ ಶುರುನಂಗ ಹೇಳೋದು ಕೇಳಿದಂಗೂ ಭಯ. ಎಜುಕೇಶನ್ ಮಕ್ಕಳಿಗೋಸ್ಕರ ಬದುಕೋದು ನಾವು ಅದೇ ಯೋಚನೆ ಮಾಡೋದು. ಇವಳು ಅದಕ್ಕೋಸ್ಕರ ಧೈರ್ಯ ತಗೋಬೇಕು. ಮಗನ ಶಿಕ್ಷಣ, ಮುಂದಿನ ಭವಿಷ್ಯ ನೋಡ್ಬೇಕು. ಮಗನ ನೋಡ್ಬೇಕು. ಮಂಜುನಾಥ ನೋಡ್ಬೇಕು. 2-3 ಕಾಲೇಜು ಕೇಳ್ಕೊಂಡು ಬಂದಿದ್ದೆ ಸರ್, ಬಂದ್ಮೇಲೆ ಸೇರಿಸ್ತೀನಿ ಅಂತ ಹೇಳಿ ಹೋಗಿದ್ದೆ. ವಿಚಾರಣೆ ಮಾಡಿ ತುಂಬಾ ಶಾಕ್ ಆಗಿದೆ. ನಮಗೂ ನಿಮ್ಮ ಮಗಳು ಟೀಚರ್. ಭಗವಂತ ಶಕ್ತಿ ಕೊಡಲಿ. ಮಗನನ್ನೇ ಮಂಜುನಾಥ ರೂಪದಲ್ಲಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.